ಕಲಬುರಗಿ ಜಿಲ್ಲೆಯ ವೇದಿಕೆ ಮೇಲಿದ್ದಂಥ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ಎಲ್ಲ ಹಾಲಿ ಹಾಗೂ ಹಿಂದಿನ ಚುನಾಯಿತ ಪ್ರತಿನಿಧಿಗಳು ಮತ್ತು ಸಂಘಟನೆ ಎಲ್ಲ ಜವಾಬ್ದಾರಿ ಹೊತ್ತಂಥ ನನ್ನ ಆತ್ಮೀಯ ಬಂಧುಗಳೇ, ವಿಶೇಷವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಶಾಸಕರಾದಂಥ ಬಸವರಾಜ ಮತ್ತಿಮಡಿ ಅವರು ಪ್ರಸ್ತಾಪ ಮಾಡಿದ್ದಾರೆ. BSY ಅಭಿಮಾನೋತ್ಸವ. ಈ ಅಭಿಮಾನೋತ್ಸವ ಮೇ 9ರಂದು ಚಿತ್ರದುರ್ಗದಲ್ಲಿ ನಾ ಭೂತೋ ನ ಭವಿಷ್ಯತೋ ಅಭೂತಪೂರ್ವವಾದಂಥ ಒಂದು ಅಭಿನಂದನಾ ಸಮಾರಂಭ. ಇದು ಬರೀ ಅಭಿಮಾನೋತ್ಸವ ಆಗಿರದೇ ನಾಡಿನ ಪ್ರತಿಯೊಬ್ಬ ಕಾರ್ಯಕರ್ತರ ಮನದಾಳದಲ್ಲಿ ವೈಯಕ್ತಿಕವಾಗಿ ಇಲ್ಲಿ ಅಲ್ಲಿಂದ ಹಿಡ್ಕೊಂಡು ನಮ್ಮ ಶೇಖರ್ ರೆಡ್ಡಿ ಅವರಿಂದ ಹಿಡ್ಕೊಂಡು ಮಾನ್ಯ ಡಾಕ್ಟರ್ ಅವಿನಾಶ್ ಜಾಧವ್ ಮತ್ತು ಹರ್ಷ ಗುತ್ತೇದಾರ್ವರೆಗೂ ಕೂಡ ವೈಯಕ್ತಿಕವಾಗಿ ಪ್ರತಿಯೊಬ್ಬರ ಜೊತೆ ಮಾನ್ಯ BS ಯಡಿಯೂರಪ್ಪನವರ ಒಂದು ಸಂಪರ್ಕಗಳು, ಅವ್ರ ಜೊತೆ ಇದ್ದಂಥ ಅನುಭವಗಳು, ಇವತ್ತು ವಿಶೇಷವಾದಂಥ ಒಡನಾಡಿಗಳು ಅನುಭವಗಳು ಇದ್ದಾವೆ. ಹೀಗಾಗಿ ಇದು ಪ್ರತಿಯೊಬ್ಬ ಕಾರ್ಯಕರ್ತರ ಮತ್ತು ನಾಡಿನ ಪ್ರತಿಯೊಬ್ಬ ನಾಗರಿಕರ ಪ್ರಜೆಗಳ ಮನದಾಳದ ಅಭಿಮಾನ. ಹೀಗಾಗಿ ನಾವು ನಮ್ಮ ಶ್ರದ್ಧೆಯ ನಾಯಕರಾದಂಥ ಯಡಿಯೂರಪ್ಪನವರಿಗೆ ಒಂದು ಅಭಿನಂದನಾ ಉತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ವಿಶೇಷವಾಗಿ ರಾಜ್ಯದ ಹಿರಿಯ ನಾಯಕರುಗಳು ಮಾನ್ಯ ಪ್ರಭಾಕರ್ ಕೋರೇಜಿಯವರು ಇರ್ಬೋದು, ಮಾನ್ಯ ಗೋವಿಂದ ಕಾರಜೋಳಜಿಯವರು ಇರ್ಬೋದು, ಮಾನ್ಯ ಶ್ರೀರಾಮುಲುಜಿಯವರು ಇರ್ಬೋದು, ಈ ಹಿರಿಯರ ಮಾರ್ಗದರ್ಶನದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಇಡೀ ರಾಜ್ಯಾದ್ಯಂತ ಸುಮಾರು 10 ಲಕ್ಷ ಜನರು ಇವತ್ತು ಚಿತ್ರದುರ್ಗದಲ್ಲಿ ನೆರೆಯುವಂಥ ಒಂದು ಯೋಜನೆಯನ್ನು ಕೂಡ ನಾವು ಹಾಕ್ಕೊಂಡಿದ್ದೀವಿ. ಹೀಗಾಗಿ ಇವತ್ತು ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಮಾನ್ಯ ಯಡಿಯೂರಪ್ಪನವರ ಒಡನಾಡಿ ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷವಾದಂಥವ್ರು, ಅವ್ರ ಅಧಿಕಾರದಲ್ಲಿ ಇರಲಿ ಅಥವಾ ಅಧಿಕಾರದಲ್ಲಿ ಇಲ್ಲದೇ ಇರಲಿ, ಸತತವಾಗಿ ಇವತ್ತು ಹೇಳ್ತಾರೆ ಮೋಟರ್ ಸೈಕಲ್ ಮೇಲೇ ಬಂದರು ಅಂತ. ಹಿಂದಿನ ನಮ್ಮ ದಿವಂಗತ ಮಹಾಂತ ಗೌಡ್ರಿಗೆ ಇವತ್ತು ನಾವು ನೆನೆಸ್ಕೊಳ್ಬೇಕು. ಅವ್ರ ಜೊತೆ ಎಲ್ಲೆಲ್ಲೋ ಆಟೋನಲ್ಲಿ ಬಸ್ನಲ್ಲಿ ಓಡಾಡಿ ಇವತ್ತು ನಾಡಿನಾದ್ಯಂತ ಪಕ್ಷವನ್ನು ಕಟ್ಟಿದಂಥವ್ರು ಮತ್ತು 4 ಬಾರಿ ಮುಖ್ಯಮಂತ್ರಿಗಳಾಗಿ ಈ ನಾಡಿನ ಚುಕ್ಕಾಣಿಯನ್ನು ಹಿಡಿದು ವಿಶೇಷವಾಗಿ ಇದ್ದಾಗ ಸುಮಾರು 40 ಬಾರಿ ಈ ಕಲಬುರಗಿ ಜಿಲ್ಲೆಗೆ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಭೇಟಿಯನ್ನು ಕೊಟ್ಟು ಇವತ್ತು ಹಿಂದಿನ ಹೈದರಾಬಾದ್ ಕರ್ನಾಟಕದ ಒಂದು ಹೆಸರನ್ನು ಬದಲಾವಣೆ ಮಾಡಿ ಕಲ್ಯಾಣ ಕರ್ನಾಟಕದ ಉದ್ಘೋಷಣೆಯನ್ನು ಮಾಡಿದಂಥ ಕೀರ್ತಿ ಯಾರಿಗಾದರೂ ಸಲ್ತದಪ್ಪ ಅಂತಂದರೆ ಅದು ಮಾನ್ಯ BS ಯಡಿಯೂರಪ್ಪ ಸಾಹೇಬ್ರಿಗೆ ಸಲ್ತದ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ನಾಡಿನ ಉದ್ದಗಲಕ್ಕೂ ಕೂಡ ರೈತರ ಪರವಾಗಿ, ಕೃಷಿ ಕೂಲಿ ಕಾರ್ಮಿಕರ ಪರವಾಗಿ ಇವತ್ತು ಭಾಳ ದೊಡ್ಡ ಕೊಡುಗೆಯನ್ನು ಮಾನ್ಯ BS ಯಡಿಯೂರಪ್ಪನವರು ಇವತ್ತು ಕೊಟ್ಟಿದ್ದು, ಅದನ್ನು ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇವತ್ತು ರೈತರು ಇರ್ಬೋದು, ಬಡವರು ಇರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರು ಇರ್ಬೋದು, ಹೀಗೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅವ್ರ ಬಗ್ಗೆ ಇದ್ದಂಥ ಅಭಿಮಾನವನ್ನು ಹಲವಾರು ಐತಿಹಾಸಿಕ ನಿರ್ಣಯಗಳು, ಒಬ್ಬ ದಿಟ್ಟ ಹೋರಾಟಗಾರ, ಒಬ್ಬ ಛಲಗಾರ ಇಂಥದ್ದು ಆಗಬೇಕಂತಂದರೆ ಆ ಒಂದು ಗಳಿಗೆಯಲ್ಲೇ ನಿರ್ಣಯವನ್ನು ಕೈಗೊಳ್ಳುವಂಥದ್ದು. ಇವತ್ತು ಕಲಬುರಗಿಯಲ್ಲಿ ಹಲವಾರು ಉದಾಹರಣೆಗಳನ್ನು ನಾವು ಕೊಡ್ಬೋದು. ನೀರಾವರಿ ಯೋಜನೆ ಇರ್ಬೋದು, ನಗರದ ಒಂದು ಬೆಳವಣಿಗೆ ಇರ್ಬೋದು, ಯಾದಗಿರಿ ಜಿಲ್ಲೆ ಇರ್ಬೋದು, ಮತ್ತು ಹಲವಾರು ಸಂದರ್ಭಗಳಲ್ಲಿ ಇವತ್ತು ಪಕ್ಷದ ಬಲವರ್ಧನೆಗೆ ಅವ್ರ ಕೊಡುಗೆಯನ್ನು ಇವತ್ತು ನಾವು ನೆನೆಸ್ಕೊಂಡು ಅವರ 50 ವರ್ಷದ ಸಾರ್ಥಕ ಜೀವನ ಅಂದರೆ ಒಂದು ಸಾರ್ವಜನಿಕ ಜೀವನದಲ್ಲಿ ಹಲವಾರು ಒಬ್ಬ ಛಲಗಾರನಾಗಿ ಏಳು ಬೀಳುಗಳನ್ನು ಕಂಡಂಥವ್ರು, ಹಲವಾರು ಸಂದರ್ಭಗಳಲ್ಲಿ ಹೋರಾಟಗಳನ್ನು ಮಾಡೋಂಥವ್ರು ಇವತ್ತು ಒಂದು ಮಾದರಿ ಚುನಾಯಿತ ಪ್ರತಿನಿಧಿ ಅಥವಾ ಮಾದರಿ ಸಾರ್ವಜನಿಕ ಜೀವನ, ಒಬ್ಬ ಮಾದರಿ ನಾಯಕನಾಗಿ ಇವತ್ತು ಇರೋದ್ರಿಂದ ಆ ಒಂದು ಯಶೋಗಾಥೆಯನ್ನು ನಾವು ಚಿತ್ರದುರ್ಗದಲ್ಲಿ ಇವತ್ತು ಆ ಕಾರ್ಯಕ್ರಮದ ಮುಖಾಂತರ ನಮ್ಮ ಮುಂದಿನ ಪೀಳಿಗೆಗೆ, ಮುಂದಿನ ಜನಾಂಗಕ್ಕೆ, ಮುಂದಿನ ಪಕ್ಷದ ಕಾರ್ಯಕ್ರಮಗಳಿಗೆ, ಕಾರ್ಯಕರ್ತರಿಗೆ ಒಂದು ಮಾದರಿ, ಒಂದು ಚರಿತ್ರೆ ಮಾದರಿ, ಅವರ ಜೀವನ ಗಾಥೆಯನ್ನು ನಾವು ಹೇಳುವಂಥ ಕೆಲಸ ನಾವು ಮಾಡೋರಿದ್ದೀವಿ. ಈ ನಿಟ್ಟಿನಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಾಡಿನ ಉದ್ದಗಲಕ್ಕೂ ಕೂಡ ಜನರಿಗೆ ಆಹ್ವಾನ ಮಾಡಲಿಕ್ಕೆ ಇವತ್ತು ನಾವಿಲ್ಲ ಸೇರಿದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತು ನಾವು ಇದರಲ್ಲಿ ಮಠಮಾನ್ಯರು ಬಂದರು ಮತ್ತು ವಿಶೇಷವಾಗಿ ರಾಷ್ಟ್ರದ ಒಬ್ಬ ಉಕ್ಕಿನ ಮನುಷ್ಯ, ಗೃಹ ಸಚಿವರಾದಂಥ ಆದರಣೀಯ ಅಮಿತ್ ಶಾಜಿ ಅವರನ್ನು ಆಹ್ವಾನ ಮಾಡಲಿಕ್ಕೆ ಹೋದಾಗ ಅವರಂದ್ರು ಇದು ಯಾವತ್ತೂ ಆಗಬೇಕಿತ್ತು. ಮಾನ್ಯ ಯಡಿಯೂರಪ್ಪನವರಂಥ ಎತ್ತರದ ವ್ಯಕ್ತಿತ್ವ ಇಡೀ ದೇಶದಲ್ಲೇ ಬಹಳ ಅಪರೂಪ. ಆ ಕಾರ್ಯಕ್ರಮಕ್ಕೆ ನಾನು ಸ್ವತಃ ಬರ್ತೀನಿ, ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅನ್ನುವಂಥ ಮಾತನ್ನು ಅಮಿತ್ ಶಾ ಅವರು ಹೇಳಿ ಅವರೇ ಖುದ್ದಾಗಿ ಬರ್ತಾ ಇರೋದು ಇವತ್ತು ನಮ್ಮೆಲ್ಲರಿಗೂ ಒಂದು ಗೌರವದ ವಿಷಯ ಅನ್ನುವಂಥ ಮಾತನ್ನು ಇವತ್ತು ಹೇಳಿ ಎಲ್ಲರಿಗೂ ಈ ಮೂಲಕ ಆಹ್ವಾನವನ್ನು ನೀಡ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.